ಇನ್ನು ದಾವಣಗೆರೆ ಮತ್ತು ಮಂಡ್ಯದಲ್ಲೂ ಕೂಡ ಹೃದಯಾಘಾತದ ಸರಣಿ ಸಾವಿನ ಪ್ರಕರಣಗಳು ಮತ್ತೆ ವರದಿಯಾಗ್ತಿದೆ. ಈಗಷ್ಟೇ ಹೃದಯಾಘಾತದಿಂದ ಸಾವನ್ನಪ್ಪಿರುವ ವಿಚಾರ ನೋಡಿದ್ವಿ. ಮತ್ತೆ ದಾವಣಗೆರೆ ಮತ್ತು ಮಂಡ್ಯದಲ್ಲೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ದಾವಣಗೆರೆಯಲ್ಲಿ ಹೃದಯಾಘಾತಕ್ಕೆ ಉದ್ಯಮಿ ಬಲಿಯಾಗಿದ್ದಾರೆ. ವಾಕಿಂಗ್ ಹೋಗ್ತಿದ್ದಂತ ವೇಳೆ ಕುಸಿದು ಬಿದ್ದು ಸಾವನ್ನಪ್ಪಿರೋದು ಗೊತ್ತಾಗ್ತಿದೆ. ಅನಿಲ್ ಕುಮಾರ್ 40 ವಯಸ್ಸಿನ ಅನಿಲ್ ಕುಮಾರ್ ಸಾವನ್ನಪ್ಪಿದ್ದಾರೆ. ಉದ್ಯಮಿಯವರು ಹಾರ್ಟ್ ಅಟ್ಯಾಕ್ನ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜಿಲ್ಲೆಯಲ್ಲಿ 3 ತಿಂಗಳಲ್ಲಿ 80ಕ್ಕೂ ಹೆಚ್ಚು ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಸದ್ಯ ದೃಶ್ಯವನ್ನ ಗಮನಿಸ್ತಾ ಇದೀವಲ್ಲ, ನೋಡಿ ಇವರೇ ಅನಿಲ್ ಕುಮಾರ್ 40 ವಯಸ್ಸು. ನೋಡಿ ನಡ್ಕೊಂಡು ಹೋಗ್ತಿರ್ತಾರೆ ಆರಾಮಾಗಿ, ಹಠಾತ್ ಕುಸಿದು ಬಿದ್ದು ಸದ್ಯ ಒದ್ದಾಡ್ತಾರೆ, ಎದೆಯನ್ನ ಹಿಡ್ಕೊಳ್ತಾರೆ. ಒದ್ದಾಡಿ ಅಲ್ಲೇ ಮಾರ್ಗ ಮಧ್ಯದಲ್ಲೇ ಕೊನೆಯುಸಿರನ್ನ ಎಳಿತಾರೆ. ಎಷ್ಟು ಬೆಚ್ಚಿ ಬೀಳಿಸ್ತಾ ಇದೆ ನೋಡಿ ದೃಶ್ಯದಲ್ಲಿ. ದಾವಣಗೆರೆಯಲ್ಲಿ ಆಗಿರುವಂತಹ ಘಟನೆ ಇದು. ವಾಕಿಂಗ್ ಹೋಗಿದ್ರು, ಮನೆಯ ಸಮೀಪದಲ್ಲೇ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ದಿಢೀರ್ ಅಂತ ಅಲ್ಲೇ ಕುಸಿದು ಬೀಳ್ತಾರೆ, ಕೆಳಗೆ ಕೂತ್ಕೊಂತಾರೆ. ಗಮನಿಸ್ತಾ ಇದೀವಿ ನೋಡಿ, ಕೂತ್ಕೊಂಡು ಒಂದೊಂದು ಸೆಕೆಂಡ್ಗಳಲ್ಲಿ ತಕ್ಷಣ ಬೀಳ್ತಾರೆ. ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ. ದಾವಣಗೆರೆಯಲ್ಲಿ ಮತ್ತೋರ್ವ ವ್ಯಕ್ತಿ 40 ವಯಸ್ಸಿನ ಅನಿಲ್ ಕುಮಾರ್ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ.